ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು 2 ವ್ಲಾಗ್ ಆಗಿರುತ್ತೆ, ಕಂಬೈನ್ಡ್ ವ್ಲಾಗು. 16th ಜುಲೈ ಮತ್ತು 6th ಆಗಸ್ಟ್ದು. ಇದು ಸ್ವಲ್ಪ ಹಳೆ ವಿಡಿಯೋ, ಸ್ಯಾರಿ ಇಸ್ಕೊಂಡು ಬಂದಿದ್ದೆಲ್ಲ ಕಾರಣಾಂತರದಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗ 2 ವಿಡಿಯೋನ ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾನು ಕ್ರೇಪ್ ಸಿಲ್ಕ್ ಸ್ಯಾರಿ ಬ್ಲೌಸ್ ಹೊಲಿಯೋದು ಕೊಟ್ಟಿದ್ನಲ್ಲ, ಅದನ್ನು ಈಸ್ಕೊಬರೋಣ ಅಂತ ಹೋಗಿದ್ದೆ. 2 ಮಾಮೂಲಿ ಸಿಂಪಲಾಗಿ ಹೊಲಿಸಿರೋದು ಬ್ಲೌಸು. ಸೊ ಹಾಗಾಗಿ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನೆರಡು ಸ್ಯಾರೀಸ್ ಇದೆಯಲ್ಲ, ಅದ್ರದ್ದು ಸ್ವಲ್ಪ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಿಂಪಲಾಗಿ ಹೇಗೆ ವರ್ಕ್ ಮಾಡಿಸ್ತೀನಿ ಅಂತ. ಮಾಡಿಸಿದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಒಂದು ಸ್ಯಾರಿದು ರೇಟ್ ಬಂದು ಫಾಲ್ಸು, ಜಿಗ್ಜಾಗು ಹಾಗೆ ಸಿಂಪಲ್ಲಾಗಿ ಬ್ಲೌಸ್ ಹೊಲಿಯೋದಕ್ಕೆ 600 ರುಪೀಸು. 2 ಸ್ಯಾರೀಸಿಂದ 1200 ರುಪೀಸ್ ಆಯಿತು. ಸೊ ಸ್ಯಾರೀಸ್ ಇಸ್ಕೊಂಡು ಹಾಗೆಯೇ ನನ್ನ ಮಗಳಿಗೆ ಸ್ವಲ್ಪ ಡ್ರೆಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅಂದರೆ ಕಾರ್ಡ್ ಸೆಟ್ಟಲ್ಲಿ ಇರುತ್ತಲ್ಲ, ಈ ಕೋಟ್ ಟೈಪ್ ಇರುತ್ತಲ್ಲ, ಪ್ಯಾಂಟು ಮತ್ತು ಮೇಲೆ ಕೋಟ್ ಟೈಪು ಆ ಥರದ್ದು. ಸೊ ಹಾಗಾಗಿ ಅವಳು 3 ಸೆಟ್ ಮಾಡಿದ್ಲು, ಯಾವ್ದು ತೊಗೊಳ್ಳೋಣ ಅಂತ ಹೇಳಿ. ಅದರಲ್ಲಿ ಒಂದು ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಮನೆಯಿಂದ ಬರಬೇಕಾದ್ರೆ ಹೇಳಿದ್ದೆ, ನಿನಗೆ ಅಲ್ಲೇನು ಕೇಳಿದ್ರು ಕೊಡಿಸಲ್ಲ, ನಾನು ಮಾತ್ರ ಡ್ರೆಸ್ ತೊಗೊಳ್ತೀನಿ ಅಂತ ಹೇಳಿದ್ದೆ. ಆಯಿತು ಅಂತ ಹೇಳಿದ್ಲು. ಬಟ್ ಅಲ್ಲಿ ಬಂದಾಗ ಇದನ್ನು ನೋಡಿ ತುಂಬ ಇಷ್ಟ ಆಯಿತು. ಏನಂದರೆ, ನಮ್ಮ ಹತ್ರ ದುಡ್ಡಿದ್ದಾಗ ಈ ಥರ ಡ್ರೆಸ್ ಸಿಕ್ಕಲ್ಲ, ಈ ಥರ ಡ್ರೆಸ್ ಇದ್ದಾಗ ನಮ್ಮ ಹತ್ರ ದುಡ್ಡಿರಲ್ಲ, ಆ ಥರ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಏನಾದರೂ ಆಗಲಿ ಅಂತ ಹೇಳಿ ನಂದನ್ನೇ ಕ್ಯಾನ್ಸಲ್ ಮಾಡಿ, ಅಂದರೆ ನಾನು 1 ಡ್ರೆಸ್ ತೊಗೊಂಡೆ ಅಷ್ಟೇನೆ, ಇವಳಿಗೆ ಇರಲಿ ಅಂತ ಹೇಳಿ 1 ಇವಳಿಗೂ ತೊಗೊಂಡೆ. ಇದರಲ್ಲಿ 3 ಅವಳು ಹಾಕಿ ನೋಡಿದಾಳಲ್ಲ, ಅಂದರೆ 2 ತೋರಿಸಿದ್ದೀನಿ ನಾನು ಹಾಕಿ ನೋಡಿರೋದು, ವೈಟು ಮತ್ತು ಇನ್ನೊಂದು ಬ್ಲೂ ಕಲರು. ಸೊ ಇವಾಗ ತೋರಿಸ್ತಾ ಇದ್ದಾಳಲ್ಲ, ಇದನ್ನು ನಾನು ತೊಗೊಂಡಿದ್ದು. ವಿಡಿಯೋ ಹಾಕಿದ್ದೀನಿ ನೋಡಿ ಮುಂದೆ ಯಾವ್ದು ತೊಗೊಂಡಿರೋದು ಇವಳಿಗೆ ಅಂತ ಹೇಳಿ. ಮತ್ತು ಹಾಗೆ ಇದು ರೇಟೆಲ್ಲ ಹಾಕಿದ್ದೀನಿ. ಹಾಗೆ ನಾನು ಈ ಶಾಪಲ್ಲಿ ತೊಗೊಂಡಿರೋ ಡ್ರೆಸ್ಸನ್ನು ಮೊದಲೇ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಆ ಡ್ರೆಸ್ಸನ್ನು ತೋರಿಸಿಲ್ಲ ನಾನು. ಬೇರೆ ಅಂಗಡೀಲಿ ಈ ಡ್ರೆಸ್ ತೊಗೊಂಡು ಬಂದಿದ್ದೆ ನಾನು, 3 ಡ್ರೆಸ್ಸು. ಸೊ ತುಂಬ ಚೆನ್ನಾಗಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ಮೊದಲು ಇವಳ್ದನ್ನು ತೋರಿಸ್ಬಿಡ್ತೀನಿ. ಈ ಥರ ಕೋಟ್ ಬಂದಿದೆ ಮೇಲೆ, ತುಂಬ ಚೆನ್ನಾಗಿದೆ. ಅವಳದು ಸ್ವಲ್ಪ ದೊಡ್ಡ ಸೈಜ್ ಸಿಕ್ತು, ಸೊ ಅಲ್ಲೇ ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದೆ ನಾನು. ಪ್ಯಾಂಟು ಮತ್ತು ಈ ಥರ ಮೇಲೆ ಕೋಟು ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ವೇರ್ ಮಾಡಿದ್ಲು ಒಂದು ಸಲ, ಅಂದರೆ ಅಲ್ಲೇ ಹಾಕಿ ನೋಡೋಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ತೊಗೊಂಡೆ. ಈ ಡ್ರೆಸ್ಗೆ ನಾನು 1250 ಕೊಟ್ಟೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮಾತ್ರ. ನನಗೆ ಈ ಥರ ಡ್ರೆಸ್ಸಲ್ಲಿ ಪ್ಯಾಂಟು ಮತ್ತು ಮೇಲೆ ಕೋಟ್ ಇದೆ ನೋಡಿ, ಆ ಕೋಟು ಸ್ವಲ್ಪ ಲಾಂಗ್ ಬರುತ್ತೆ, ಆ ಥರದ್ದು ತುಂಬ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಚಿಕ್ಕಪೇಟೆಲಿ ಹೋಗಿ ಹುಡುಕಿದ್ರೆ ಸಿಕ್ಕುತ್ತೆ, ಅಲ್ಲೋಗಿ ತೊಗೊಬರೋಣ ಅಂತ ಹೇಳಿ ಈಗ ಸದ್ಯಕ್ಕೆ ತೊಗೊಂಡೆ. ಅವಳಿಗೆ ಫ್ರೆಶರ್ಸ್ ಡೇಗೆ ಬೇಕಾಗಿತ್ತು, ಸೊ ಹಾಗಾಗಿ ತೊಗೊಂಡೆ ಅಷ್ಟೇನೆ ಅವಳಿಗೆ. ಇವಾಗ ನನ್ನ ಡ್ರೆಸ್ಸು, ಇದು ಮೊದಲನೇದು ನನ್ನ ಡ್ರೆಸ್ಸು. ಇದು ಒಳಗಡೆ ಲೈನಿಂಗ್ ಇದೆ. ನೋಡೋದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಿಲ್ವೇನೋ, ಅಂದರೆ ಒಂಥರ ಲೈಟು ಮತ್ತು ಡಾರ್ಕು ಮಿಕ್ಸ್ ಆಗಿರೋ ಕಲರ್ ಇದೆ. ಆದರೆ ಹತ್ರದಿಂದ ನೋಡಿದ್ರೆ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಒಳಗಡೆ ಲೈನಿಂಗೂ ಇದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಥರ ಕಲರ್ ಒಂದು ಇರಲಿಲ್ಲ ನನ್ನ ಹತ್ರ, ಸೊ ಹಾಗಾಗಿ ತೊಗೊಂಡೆ ನಾನು. ಇದ್ರದ್ದು ರೇಟ್ ಬಂದು 695. ಇದಕ್ಕೆ ಆ್ಯಂಕಲ್ ಲೆಗ್ಗಿನ್ಸ್ ಹಾಕೋಣ ಅಂತಿದ್ದೀನಿ, ಈ ಮೆಹಂದಿ ಕಲರ್ದು. ನೋಡೋಣ, ಅದಕ್ಕೆ ತೊಗೊಂಡು ಬರಲಿಲ್ಲ. ಈ ಟಾಪ್ಗಳು ತೊಗೊಂಡ್ರೇ ಹೀಗೆ, ಟಾಪ್ ತೊಗೊಂಡ್ರೆ ಪ್ಯಾಂಟ್ ತೊಗೊಳಕ್ಕಾಗಲ್ಲ, ಪ್ಯಾಂಟ್ ತೊಗೊಂಡ್ರೆ ವೇಲ್ ತೊಗೊಳಕ್ಕಾಗಲ್ಲ, ಆ ಥರ. ಇದು 2ನೇದು ಡ್ರೆಸ್ ನಂದು, ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಬಂದಿರೋದು. ಇದು ಅಷ್ಟೇನೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಬ್ಲ್ಯಾಕ್ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ನಾನು ಎಲ್ಲಿ ಹೋಗಿ ಬ್ಲ್ಯಾಕ್ ತೊಗೋಬೇಕು ಅಂತಂದ್ರೂ ಪರ್ಫೆಕ್ಟ್ ಬ್ಲ್ಯಾಕ್ ಸಿಕ್ಕೋದೇ ಇಲ್ಲ ನನಗೆ. ತುಂಬ ಡಾರ್ಕ್ ಬ್ಲ್ಯಾಕ್ ಸಿಕ್ಬಿಡುತ್ತೆ, ಇಲ್ಲಾಂದರೆ ಬ್ಲ್ಯಾಕಲ್ಲಿ ಡಿಸೈನ್ ಬಂದಿರುತ್ತೆ ನೋಡಿ, ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಈ ಸಲ ನಂಗೆ ತುಂಬ ಇಷ್ಟ ಆಯಿತು, ಇದು ತೊಗೊಂಡೆ. ಇದು ಎಲ್ ಸೈಜಲ್ಲಿದೆ, ಆದರೆ ಎಲ್ ಸೈಜಲ್ಲಿದ್ದರೂ ಸ್ವಲ್ಪ ದೊಡ್ಡದಾಗಿದೆ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೋಬೇಕು, ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದಕ್ಕೆ ಮಾತ್ರ ಪ್ಯಾಂಟ್ ಇದೆ, ವೈಟ್ ಪ್ಯಾಂಟು. ಸೊ ಇನ್ನೆರಡು ಡ್ರೆಸ್ಗೆ ಪ್ಯಾಂಟ್ ಇಲ್ಲ, ಅದಕ್ಕೆ ತೊಗೋಬೇಕು. ಇದ್ರದ್ದು ಪ್ರೈಸ್ ಬಂದು 495 ರುಪೀಸು. ಇದು 3ನೇ ಡ್ರೆಸ್ಸು. ಇದು ಅಷ್ಟೇನೆ, ಒಳಗಡೆ ಲೈನಿಂಗ್ ಇದೆ, ಹಾಗೆ ಮಾಮೂಲಿ ಸಿಂಪಲ್ ಆಗಿದೆ, ಏನು ವರ್ಕ್ ಏನು ಡಿಸೈನ್ ಇಲ್ಲ. ಇದ್ರದ್ದು ರೇಟ್ ಬಂದು 695 ರುಪೀಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದಕ್ಕೂ ಅಷ್ಟೇ ನಾನು ಆ್ಯಂಕಲ್ ಲೆಗ್ಗಿನ್ಸ್ ತೊಗೊಳ್ತೀನಿ, ತೊಗೊಂಡಿಲ್ಲ ನಾನು. ನೆಕ್ಸ್ಟ್ ಸತ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಒಟ್ಟು ಈ 3 ಡ್ರೆಸ್ಸು ಮತ್ತು ಅವಳಿಗೊಂದು ಟ್ಯಾನ್ ಟಾಪ್ ತೊಗೊಂಡೆ. ಎಲ್ಲ ಸೇರಿಸಿ 1895 ರುಪೀಸ್ ಆಯಿತು.
ಸೊ ಹೇಗಿದೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ 3 ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಜಾಸ್ತಿ ಸಿಂಗಲ್ ಪೀಸ್ ಟಾಪೇ ತೊಗೊಳ್ಳೋದು. 2 ಪೀಸು ಮತ್ತು 3 ಪೀಸ್ ತೊಗೊಳ್ಳೋದು ತುಂಬ ಕಮ್ಮಿ. ಏನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸಿಂಗಲ್ ಪೀಸ್ ಟಾಪೇನೇ. ಡ್ರೆಸ್ಸನ್ನು ತೋರಿಸ್ತಾನೆ ಮಾತಾಡೋಣ ಡೈರೆಕ್ಟು ಅಂತ ಇದ್ದೆ, ಆದರೆ ಅಂದರೆ ವಾಯ್ಸು ಅಷ್ಟು ನೀಟಾಗಿ ಕೇಳಿಸಲ್ಲ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೊಂದು ವೀಕಲ್ಲಿ ಮೈಕ್ ತೊಗೊಳ್ತೀನಿ. ಸೊ ಮೈಕ್ ತೊಗೊಂಡು ಮಾತಾಡ್ತೀನಿ ನಾನು ಕ್ಯಾಮ್ರಾ ಮುಂದೆ. ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀನಿ, ಹಾಗೆಯೇ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ನಿಮ್ಗೇನಾದ್ರು ಈ ಚಾನಲ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.